ಹಾಯ್ ಹಲೋ, ನಾನು ಮಕ್ತುಮುಷಿನ್ ಓಲೇಕರ್ ಅಂತ. ಇವತ್ತಿನ ದಿನ ಹತ್ತಿ ಪ್ಲಾಟ್ನ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಹತ್ತಿ ಪ್ಲಾಟ್ ಬಂದು 6 ತಿಂಗಳದ್ದು. ಹತ್ತಿ ಪ್ಲಾಟ್ ಬಂದು 6 ತಿಂಗಳದ್ದು. 2 ತಿಂಗಳ ಕ್ರಾಸಿಂಗ್ ಬರುತ್ತೆ. ಹೊಳ್ಳಿ 2 ತಿಂಗಳ ಕ್ರಾಸಿಂಗ್ ಆಗಿದ್ದ ಕಾಯಿನ ಹತ್ತಿ ಬಿಡಿಸೋದು. ಕಾಯಿ ಹೊಡಿತೈತಿ, ಕಾಯಿ ಹೊಡೆದು ಹತ್ತಿ ಆಗುತ್ತೆ, ಅದನ್ನು ಹತ್ತಿನ ಬಿಡಿಸೋದು. ಇದು ಹತ್ತಿ ಬಂದುಬಿಟ್ಟು 43,000 ಕ್ವಿಂಟೋಲಿಗೆ 43,000. ಇದಕ್ಕೆ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಎಣ್ಣೆಯನ್ನು. 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ ನಂತರ ಯಾವುದೇ ಹುಳ ಆಯಿತು, ದುಂಬಿ, ಒಳ್ಳೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಅಂದ್ರೆ ಮುಟ್ಟು ರೋಗ. ಆ ಮುಟ್ಟು ರೋಗ ಬರಲಾರ್ದಂಗೆ ನಾವು ನೋಡ್ಕೋಬೇಕು ಇದನ್ನು. ಅದಕ್ಕೆ 15 ದಿನಕ್ಕೊಮ್ಮೆ ಕಂಪಲ್ಸರಿ ಎಣ್ಣೆ ಹೊಡಿತಾ ಇರಬೇಕು. ಅಂದಾಗದ ಹತ್ತಿ ಚೆನ್ನಾಗಿ ಬರುತ್ತೆ, ಯಾವುದೇ ರೋಗ ಬರೋದಿಲ್ಲ, ಕಾಯಿನೂ ಕೊಳಿಯೋದಿಲ್ಲ, ಏನಿಲ್ಲ, ಕರೆಕ್ಟ್ ಹತ್ತಿ ಹೊಡಿತೈತಿ. ನೋಡಿರಿ, ಕಾಯಿ ಸೈಜ್ ಬರಬೇಕಿದು. ಈ ಥರ ಸೈಜ್ ಬಂತಂದ್ರೆ ಹತ್ತಿ ತೂಕ ಬರುತ್ತೆ, ಇಳುವರಿ ಬರುತ್ತೆ, ಹತ್ತಿ ಚೆನ್ನಾಗಿ ಹೊಡಿತೈತಿ. ಹೊಳ್ಳಿ ಇದ್ರೊಳಗೆ ಕಾಯಿ ಇದು ಯಾಸಿ ಆಗ್ಬಾರ್ದು. ಅಂದ್ರೆ ಈ ಹೂವಿಂದ ಏನಿರುತ್ತಲ್ಲ, ಈ ಹೂವಿಂದ ಕೊಂಡಿ, ಏನೈತಲ್ಲ, ಯಾಸಿ ಇರಬಾರ್ದು, ಸ್ಟ್ರೇಟ್ ಇರ್ಬೇಕು. ಅದು ಎಣ್ಣೆ ಹೊಡಿಯೋದ್ರಿಂದ ಇದು ಪರಿಣಾಮ ಬೀರುತ್ತೆ. ಆ ಎಣ್ಣೆ ಹೊಡೋದ್ರಿಂದ ಇದರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಒಂದು ಗಿಡಕ್ಕೆ ಇಲ್ಲ ಅಂದ್ರೆ 120-130 ಕಾಯಿ ಆಗಬೇಕು. ಮಿನಿಮಮ್ 80-90 ಕಾಯಿ ಕಂಪಲ್ಸರಿ ಆಗಲೇಬೇಕು. ಅಂದಾಗ ಹತ್ತಿ 1 ಎಕರೆಕ್ಕೆ 6 ಕ್ವಿಂಟೋಲ್ ಹಾಗೆ ಆಗುತ್ತೆ. ಅದ್ರ ಚೆನ್ನಾಗಿ ಬೆಳೆದ್ರೆ 9 ಕ್ವಿಂಟೋಲ್ ಕಂಪಲ್ಸರಿ ಆಗೇ ಆಗುತ್ತೆ. ನೋಡ್ರಿ ರೈತ ಬಂದವ್ರಿ, ಈ ಹತ್ತಿಯನ್ನು ಹಾಕ್ರಿ, ಚಲೋ ಐತಿ, ಪ್ರಾಫಿಟ್ ಐತಿ. ಆದ್ರೆ ಕೆಲಸ ಭಾಳ ಐತಿ. ದುಡಿಬೇಕು, ಮಾಡ್ಬೇಕು, ತಕ್ಕೋಬೇಕಷ್ಟೆ. ಮತ್ತು ಮುಂದಿನ ದಿನದೊಳಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುವಂತನಾಗುತ್ತೇನೆ ಅಂತೇಳಿ ಇದನ್ನು ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೇನೆ.